ನಮಸ್ಕಾರ ಸ್ನೇಹಿತರೆ. ಪಟ್ಟಣ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಏರಿಯಾಗಳಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಅನ್ನ ಯಾವ ರೀತಿ ಪಡಿಬಹುದು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಬಿಲ್ಡಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡೋಕ್ಕೆ ಬೇಕಾಗುವಂಥ ಕೆಲವು ದಾಖಲಾತಿಗಳು ನಿಮ್ಮ ಹಕ್ಕುಪತ್ರ ಆಗಿರ್ಬೋದು, ಖಾತೆ ಆಗಿರ್ಬೋದು, ಅದನಂತರ ನಕ್ಷೆ ಆಗಿರ್ಬೋದು, ಅದನಂತರ ಸಿಂಗಲ್ ಸೈಟ್ ಆಗಿರ್ಬೋದು. ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ, ಇಲ್ಲ ಅಂದರೆ ಇಷ್ಟು ದಾಖಲಾತಿಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಇಷ್ಟು ದಾಖಲಾತಿಗಳನ್ನು ಒಂದು ಜೆರಾಕ್ಸ್ ಮಾಡಿದ ನಂತರ ಅದನ್ನು ನೋಟ್ರಿ ಮಾಡಿ. ನೋಟ್ರಿ ಮಾಡಿದ ನಂತರ ನೀವು ಯಾವ ರೀತಿಯಾದಂಥ ಮನೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮೊದಲಿಗೆ ಯೋಚನೆ ಮಾಡಿ. ಅಂದರೆ ಕಾಂಟ್ರಾಕ್ಟ್ ಇಟ್ಕೊಂಡು ಮನೆ ಕಟ್ತೀರಾ, ಇಲ್ಲ ಇಂಜಿನಿಯರ್ ಮುಖಾಂತರ ನೀವು ಮನೆಯನ್ನು ಕಟ್ತೀರಾ, ಇಲ್ಲ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರಿಂದ ಸಲಹೆಯನ್ನು ಪಡೆದು ನೀವೇ ಮುಂದೆ ನಿಂತು ಮನೆಯನ್ನು ಕಟ್ತೀರಾ. ಇದೆಲ್ಲ ನಿರ್ಧಾರಗಳೆಲ್ಲ ಆದ ನಂತರ ನೀವು ಆ ಪಂಚಾಯತ್ ಆಗಿರ್ಬೋದು, ಇಲ್ಲ ಪಟ್ಟಣ ಪಂಚಾಯತ್ ಆಗಿರ್ಬೋದು, ಆ ವ್ಯಾಪ್ತಿಯಲ್ಲಿ ಆ ಪಂಚಾಯತಿ ಪಟ್ಟಣ ಪಂಚಾಯತಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡಂಥ ಕೆಲವು ಇಂಜಿನಿಯರ್ಗಳು ಇರ್ತಾರೆ. ಅವರ ಹತ್ರ ಹೋಗಿ ಚರ್ಚೆ ಮಾಡಿ ಮೊದಲನೇದಾಗಿ ಒಂದು ಪ್ಲಾನನ್ನು ನೀವು ಫೈನಲ್ ಮಾಡಿ. ಪ್ಲಾನ್ ಫೈನಲ್ ಮಾಡ್ಕೊಳ್ಳೋಕ್ಕೆ ನೀವು ಯಾವ ಇಂಜಿನಿಯರ್ನ ಬೇಕಾದರೂ ಭೇಟಿಯಾಗಿ ಒಂದು ಪ್ಲಾನನ್ನು ಫೈನಲ್ ಮಾಡ್ಕೊಳ್ಬೋದು. ಅಂದರೆ ಮನೆ ಈ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನೀವು ನಿರ್ಧಾರ ಮಾಡಬೇಕಾಗತ್ತೆ. ಆ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಸರ್ಕಾರದ ನಿಯಮದ ಪ್ರಕಾರ ಹಕ್ಕುಪತ್ರ ಜಾಗಗಳಲ್ಲಿ ನೀವೇನಾದರೂ ಮನೆ ಕಟ್ಟೋದೇ ಆದರೆ, ಸರ್ಕಾರ ನೀಡಿದಂಥ ಜಾಗಗಳಲ್ಲಿ ಮನೆ ಕಟ್ಟೋದೇ ಆದರೆ, ಅಲ್ಲಿ ಜಾಗ ಇರೋದು ಬಂದು ಒಂದು 1200 ಸ್ಕ್ವೇರ್ ಫೀಟು ಜಾಗ ಇರುತ್ತೆ. ಯಾವ ಸೈಡು ರೋಡ್ ಹೋಗಿರುತ್ತೋ ಆ ರೋಡ್ ಹೋದ ಕಡೆ ನೀವು 4 ಅಡಿ ಜಾಗವನ್ನು ಬಿಡಲೇಬೇಕಾಗುತ್ತೆ. ಅಂದರೆ ಆ 4 ಅಡಿ ಕಾಂಪೌಂಡಿಂದ 4 ಅಡಿ ಬಿಟ್ಟು ಅದಕ್ಕೆ ಆಚೆ ನಿಮ್ಮ ಗೋಡೆ ಇರಬೇಕು. ನಿಮ್ಮ ಮನೆಗೆ ಬರೋ ರೋಡ್ ಸೈಡಲ್ಲಿ, ರೋಡ್ ಯಾವ ಕಡೆ ಇರುತ್ತೆ ಆ ಸೈಡಲ್ಲಿ. ಬಾಕಿ 3 ಕಡೆ ಕೂಡ 3 ಅಡಿ 3 ಇಂಚು 3 ಅಡಿ ಜಾಗವನ್ನು ಬಿಡಲೇಬೇಕಾಗುತ್ತೆ. ಸುತ್ತಲೂ ನಿಮಗೆ ಕಂಪ್ಲೀಟಾಗಿ ಈ ಕವರೇಜ್ಗೆ ಸುಮಾರು 500 ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಅಲ್ಲೇ ಹೋಗುತ್ತೆ. ಮುಂಚೆ ಎಲ್ಲ 5 ಸೆನ್ಸ್ ಅಂತ ಜಾಗನ ನಿಗದಿ ಮಾಡಿದ್ರು. ಈಗ 2.25 ಸೆನ್ಸ್ ಅಂತ ಸರ್ಕಾರ ನಿರ್ಧಾರ ಮಾಡಿದ ನಂತರ 1200 ಸ್ಕ್ವೇರ್ ಫೀಟ್ ಅಡಿಯಲ್ಲೇ ಮನೆ ಕಟ್ಟಬೇಕು ಅನ್ನೋ ನಿಯಮವನ್ನು ತಂದ ನಂತರ ಅಲ್ಲೊಂದು 500 ಸ್ಕ್ವೇರ್ ಫೀಟ್ ಇದಕ್ಕೆ ಹೋಗಿಟ್ರೆ ಉಳಿದದ್ದು ಸ್ಕ್ವೇರ್ ಫೀಟ್ ಬಂದು ಒಂದು 700-750 ಸ್ಕ್ವೇರ್ ಫೀಟಲ್ಲೇ ನಾವು ಮನೆಯನ್ನು ಕಟ್ಟಬೇಕಾಗುತ್ತೆ. ಅದರಲ್ಲೂ ಕೂಡ ನಾವೇನಾದರೂ ಡಬಲ್ ಫ್ಲೋರ್ ಕಟ್ತೀವಿ ಅಂದರೆ ಕಂಪಲ್ಸರಿಯಾಗಿ ಕಾರ್ ಪಾರ್ಕಿಂಗ್ಗೆ ಜಾಗವನ್ನು ಬಿಡಲೇಬೇಕಾಗುತ್ತೆ. ಇದೆಲ್ಲ ನಿಯಮಗಳಿದೆ. ಇದೆಲ್ಲ ನಿಯಮಗಳನ್ನು ನೀವು ಇಂಜಿನಿಯರ್ ಭೇಟಿ ಹೋದಾಗ ಅವರಿಗೆ ಸಲಹೆಯನ್ನು ಕೊಡ್ತಾರೆ. ಇದೆಲ್ಲ ಪಾಲಿಸಿದ ನಂತರ ಯಾವ ರೀತಿಯಾದ ಮನೆ ಬೇಕು ಅನ್ನೋದರ ಒಂದು ಪ್ಲ್ಯಾನನ್ನು ಕೂಡ ಇಂಜಿನಿಯರ್ಗೆ ವಿವರಿಸಿದರೆ ಅವರಿಗೆ ನಿಮ್ಮದು ಪ್ಲ್ಯಾನನ್ನು ಮಾಡಿಕೊಡ್ತಾರೆ. ಇದೆಲ್ಲ ರೆಡಿಯಾದ ನಂತರ ನಿಮ್ಮ ಪಂಚಾಯತ್ ಅಂಡರಲ್ಲಿ ಯಾರು ಇಂಜಿನಿಯರ್ಗಳು ಒಂದು ರಿಜಿಸ್ಟರ್ ಆಗಿರ್ತಾರೆ ಅವರನ್ನು ಭೇಟಿ ಮಾಡಿ ಅವ್ರ ಹತ್ರ ಅಪ್ಲಿಕೇಶನ್ ಹಾಕಕ್ಕೆ ಹೇಳಿ. ಬೇಕಾದಂಥ ದಾಖಲೆಗಳು ನಿಮ್ಮಲ್ಲಿರುವಂಥ ಪ್ಲ್ಯಾನ್, ಆಮೇಲೆ ಆಗಲೇ ಹೇಳಿದಂತೆ ಹಕ್ಕುಪತ್ರ ಆಗಿರ್ಬೋದು, ಖಾತೆ ಆಗಿರ್ಬೋದು, ಸಿಂಗಲ್ ಸೈಟ್ ಆಗಿರ್ಬೋದು, ಇದರ ಜೆರಾಕ್ಸ್ ಮಾಡಿಸಿ ಇದನ್ನು ನೋಟ್ರಿ ಮಾಡಿಸಿ. ಇಷ್ಟು ಆದಂಥ ಆ ಇಂಜಿನಿಯರ್ಗಳ ಕೈ ಕೊಟ್ಟರೆ ಅವರು ಅದನ್ನು ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡೋದು ಎಲ್ಲೋಗುತ್ತೆ ಅಂದರೆ ಅದು ಮತ್ತೆ ಕೂಡ ಮೂಡಕ್ಕೆ ಹೋಗುತ್ತೆ. ಅಪ್ಲೈ ಮಾಡಿದ ನಂತರ ಅವರೊಂದು ಅಪ್ಲೈ ಮಾಡಿದಂಥ ಒಂದು ನಂಬರನ್ನು ನಿಮ್ಮ ಫೈಲ್ ನಂಬರನ್ನು ನಿಮಗೆ ಕೊಟ್ಟಿರ್ತಾರೆ. ಆ ಫೈಲ್ ನಂಬರನ್ನು ತಗೊಂಡು ಒಂದು 2-3 ದಿನ ಆದ ನಂತರ ಮತ್ತೆ ನೀವು ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಗೆ, ಮೂಡ ಕಚೇರಿಗೆ ನೀವು ಹೋಗಬೇಕಾಗುತ್ತೆ. ಮೂಡ ಕಚೇರಿಗೆ ಹೋದ ನಂತರ ಅಲ್ಲಿ ಅದಕ್ಕೆ ಆದಂತೆಯೇ ಒಂದು ಅಧಿಕಾರಿಗಳಿರ್ತಾರೆ. ಅವರ ಬಳಿ ಹೋಗಿ ನಿಮ್ಮ ಫೈಲ್ ಬಗ್ಗೆ ವಿವರವನ್ನು ನೀಡಿದರೆ ಅವರು ಸಂಪೂರ್ಣವಾಗಿ ಅದನ್ನು ಚೆಕ್ ಮಾಡಿ ಆ ಪ್ಲಾನಿಂಗಲ್ಲಿ ಏನಾದರೂ ಲೋಪದೋಷ ಇದ್ದರೆ ಮತ್ತೆ ಅದನ್ನು ಸರಿಪಡಿಸಿ ಬನ್ನಿ, ಕರೆಕ್ಷನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಮತ್ತೆ ನೀವು ಇಂಜಿನಿಯರ್ ಹತ್ರ ಹೇಳಿದ್ರೆ ಆ ಪ್ಲಾನ್ನ ಅವ್ರು ಯಾವ ರೀತಿ ಏನು ಕರೆಕ್ಷನ್ ಹೇಳ್ತಾರೋ ಆ ಕರೆಕ್ಷನ್ ಮಾಡಿ ಮತ್ತೆ ನೀವು ಅಪ್ಲೈ ಮಾಡ್ಬೋದು. ಮತ್ತೆ ಅಪ್ಲೈ ಮಾಡಿದಂಥ ಮತ್ತೆ ಹೋಗಿ ವಿಚಾರಿಸಿದ ಆ ಫೈಲನ್ನು ಅವರು ಕರೆಕ್ಟಾಗಿತ್ತು ಅಂದರೆ ಅದನ್ನು ಪ್ರಾಸೆಸ್ ಮಾಡ್ತಾರೆ. ಪ್ರಾಸೆಸ್ ಮಾಡಿ ಆ ಸ್ಥಳೀಯ ಪಟ್ಟಣ ಪಂಚಾಯತ್ ಆಗಿರ್ಬೋದು ಇಂಥ ಜಾಗಗಳಿಗೆ ಅದನ್ನು ಕಳಿಸ್ಕೊಡ್ತಾರೆ. ಅಲ್ಲಿಂದ ಮತ್ತೆ ನೀವು ಪಟ್ಟಣ ಪಂಚಾಯತ್ಗೆ ಭೇಟಿ ನೀಡಿದಾಗ ಅಲ್ಲಿ ನಿಮ್ಮ ಫೈಲ್ ಬಂದಿದೆಯಾ ಅಂತ ಅವರು ಫಸ್ಟು ವೆರಿಫಿಕೇಶನ್ ಮಾಡ್ತಾರೆ. ಒಂದು ವೇಳೆ ಫೈಲ್ ಬಂದಿದ್ದರೆ ಆ ಫೈಲನ್ನು ತೆಗೆದು ಅವರೊಂದು ಫೈಲನ್ನು ರೆಡಿ ಮಾಡ್ತಾರೆ. ನಂತರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಇಂಜಿನಿಯರ್ಗಳು, ಗ್ರಾಮ ಪಂಚಾಯತಿ ಬರುವ ವ್ಯಕ್ತಿಗೆ ಬರುವಂಥ ಇಂಜಿನಿಯರ್ಗಳು, ಆ ಇಂಜಿನಿಯರ್ಗಳು ಆ ಫೈಲನ್ನು ಪರಿಶೀಲನೆ ಮಾಡಿ ನಿಮ್ಮ ಮನೆಗೆ ಒಂದ್ಸಲ ಬಂದು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಂತರ ನಿಮ್ಮ ಮನೆಯ ಮುಂದೆ ನಿಂತೆ ಅವರೊಂದು ಫೋಟೋ ತೆಗೆದು ಆ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಮತ್ತೊಂದು 2-3 ದಿನದ ನಂತರ ನೀವು ಮತ್ತೆ ಪಂಚಾಯತಿಗಾಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು ಭೇಟಿ ಕೊಟ್ಟಾಗ ನಿಮ್ಮ ಫೈಲ್ ರೆಡಿಯಾಗಿರುತ್ತೆ. ಅದು ಅವರೆಲ್ಲ ಫೈಲನ್ನು ಸಿದ್ಧಪಡಿಸ್ಕೊಂಡು ಇಷ್ಟು ಅಮೌಂಟ್ ಅಂತ ಕಟ್ಟಲಿಕ್ಕೆ ಇರುತ್ತೆ.
ಕಮ್ಮಿ ಒಂದೊಂದು 2,500ದಿಂದ 3,500 ಒಳಗೆ ಬರುವಂಥ ಸಾಧ್ಯತೆಗಳಿದೆ. ಅಷ್ಟು ಅಮೌಂಟ್ ಕೊಟ್ಟ ನಂತರ ಅವ್ರು ನಿಮಗೆ ಆ ಲೈಸೆನ್ಸನ್ನು ನೀಡ್ತಾರೆ. ಮನೆ ಕಟ್ಟುವಂಥ ಏನು ಕಟ್ಟಡ ಲೈಸೆನ್ಸ್ ಇದೆ ಆ ಪರವಾನಗಿಯನ್ನು ನೀಡ್ತಾರೆ. ಅದನ್ನು ನಿಮಗೆ 1 ವರ್ಷ ತನಕ ಅದು ವ್ಯಾಲಿಡ್ ಇರುತ್ತೆ. 1 ವರ್ಷ ಅಂತ ಮತ್ತೆ ಅದನ್ನು ನೀವು 1 ವರ್ಷದೊಳಗೆ ನೀವು ಮನೆ ಫಿನಿಶ್ ಮಾಡಿ ಸೊ ಪಂಚಾಯತ್ ಗಮನಕ್ಕೆ ತರಲಿಲ್ಲ ಅಂದರೆ ಮತ್ತೆ ಅದನ್ನು ರಿನ್ಯೂವಲ್ ಮಾಡುವಂಥ ಪ್ರೋಸೆಸ್ಗಳು ಇರುತ್ತೆ. ಅದು ಮುಂದಿನ ಸಂಚಿಕೆಯಲ್ಲಿ ಅದನ್ನು ತಿಳಿಸ್ತೇನೆ. ಆ ಲೈಸೆನ್ಸನ್ನು ಪಡೆದ ನಂತರ ಮತ್ತೆ ನೀವು ಮನೆ ಕೆಲಸವನ್ನು ಪ್ರಾರಂಭ ಮಾಡ್ಬೋದು. ನೀವೇನಾದರೂ ಲೋನ್ಗೆ ಏನಾದರೂ ಹೋಗ್ತೀರಿ ಅಂದರೆ ಲೋನ್ಗೆ ಯಾವ ರೀತಿಯಾದಂಥ ಪ್ರಾಸೆಸ್ ಮಾಡಬೇಕು ಮತ್ತು ಅದಕ್ಕೆ ಯಾವ ರೀತಿಯಾದಂಥ ದಾಖಲಾತಿಗಳು ಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇಂಥ ಅನೇಕ ಉತ್ತಮವಾದ ವಿಚಾರವನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಇರ್ತೀನಿ. ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ.